ಹೆದ್ದಾರಿಯನ್ನು ಚತುಷ್ಪಥಗೊಳಿಸುವ ಯೋಜನೆ ಯಾವ ಹಂತದಲ್ಲಿ DPR ಆಗಿದೆ, ಯಾವ ಹಂತದಲ್ಲಿದೆ? ನೋಡಿ, ನಾನು ಶಾಸಕನಾಗಿ ಬರುವಾಗ ಈ ಮಾನಿ ಮತ್ತು ಸಂಪಾಜಿ ರಸ್ತೆಯನ್ನು 4 ಲೇನ್ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಇತ್ತು. ಅದು ಏನು PWD ಇಲಾಖೆಯಲ್ಲಿ ಇತ್ತು, ಅದನ್ನು NHಗೆ ನ್ಯಾಷನಲ್ ಹೈವೇ ಇಲಾಖೆಗೆ ಹಸ್ತಾಂತರ ಮಾಡಿ 3 ವರ್ಷ ಆಯಿತು. ನಾನು 3 ವರ್ಷದಿಂದ ಕೂಡ ಆ ಇಲಾಖೆಗೆ ಹೋಗಿ ಅಧಿಕಾರಿಗಳ ಹತ್ರ ಅದರ DPR ಮಾಡುವ ಬಗ್ಗೆ ಅದನ್ನು ಆ್ಯನ್ಯುವಲ್ ಪ್ಲ್ಯಾನಲ್ಲಿ ಸೇರಿಸಬೇಕು. ಮೊದಲಿಗೆ ಆ್ಯನ್ಯುವಲ್ ಪ್ಲ್ಯಾನಲ್ಲಿ ಸೇರಿಸಿದ ನಂತರ DPR ಮಾಡಲಿಕ್ಕೆ ಬರ್ತದೆ. ಆ್ಯನ್ಯುವಲ್ ಪ್ಲ್ಯಾನಲ್ಲಿ ಹೇಗಾದರೂ ಒತ್ತಡ ಮಾಡಿ ಸೇರಿಸಿದೆ. ಆನಂತರ DPR ಮಾಡಲಿಕ್ಕೆ ಬಂತು. DPR ಮಾಡಲಿಕ್ಕೆ ಟೆಂಡರ್ ಕರೀಲಿಕ್ಕೆ ಒಂದು 6 ತಿಂಗಳು ಹೋಯಿತು. ಆನಂತರ DPR ಮಾಡಲಿಕ್ಕೆ ಸ್ಯಾಂಕ್ಷನ್ ಆಗಲಿಕ್ಕೆ ಹಾಗೆ ಪೆಂಡಿಂಗ್ ಇತ್ತು ಕೇಂದ್ರ ಸರ್ಕಾರದಲ್ಲಿ. ಇದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ನಾನು ಇದರಲ್ಲಿ ಏನು ರಾಜಕೀಯವನ್ನು ಮಾತಾಡಲಿಕ್ಕೆ, ನನ್ನ ಹತ್ರ ಇದರಲ್ಲಿ ರಾಜಕೀಯವನ್ನು ಮಾತಾಡಿದ್ರೆ ಬೇಕಾದಷ್ಟು ಇದೆ, ನಾನು ಅದನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮಗೆ ಅಭಿವೃದ್ಧಿ ಮಾತ್ರ ಬೇಕಾದ. ಆನಂತರ ಕೆಲವು ಭೇಟಿಯನ್ನು ಮಾಡಿದೆ. ಆನಂತರ ಇವ್ರ ಹತ್ರ ದುಡ್ಡು ಕೊಡಲಿಲ್ಲ. ಕೇಂದ್ರ ಸರ್ಕಾರದಿಂದ DPR ಮಾಡಲಿಕ್ಕೆ ಸುಮಾರು 3 ಕೋಟಿ 3.5 ಕೋಟಿ ಬೇಕಿತ್ತು, ಕೊಡಲಿಲ್ಲ. ಕಳೆದ ವರ್ಷ ನಮ್ಮ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಪುತ್ತೂರಿಗೆ ಬಂದಾಗ ನಾನು ನಮ್ಮ MP ಬ್ರಿಜೇಶ್ ಶೆಟ್ಟರ್ ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ, ರಾಜ್ಯದಿಂದ ಆದರೂ ಅದಕ್ಕೆ ದುಡ್ಡು ಕೊಡಿ DPR ಮಾಡಬೇಕಾಗಿ. ಅವರು 3 ಕೋಟಿ 19 ಲಕ್ಷ ರೂಪಾಯಿ ಅನುದಾನವನ್ನು DPR ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೊಡುವಂಥ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟರು. ನಾನು ಮತ್ತು ಬ್ರಿಜೇಶ್ ಶೆಟ್ಟರ್ ಅವರು ಮಾಡಿದ ವಿನಂತಿ. DPR ಮಾಡಿದ್ದು ಫೈನಲ್ DPR ಆಗಲಿಲ್ಲ. ಒಂದು ರಫ್ DPR ಮಾಡಿದ್ರು, ನಮ್ಮ ಹತ್ರ ತಂದು ತೋರಿಸಿದ್ದಾರೆ. ನಾವು ಅದಕ್ಕೆ ಇದು ಆಗೋದಿಲ್ಲ, ಕೆಲವು ಫ್ಲೈಓವರ್ಸ್ಗಳೆಲ್ಲ ಬೇಕು ಅಂತ ಹೇಳುವಾಗ ಮತ್ತು ಅವರು ಹೇಳಿದರು ಫ್ಲೈಓವರ್ಸ್ಗಳೆಲ್ಲ ಬೇಕಾದರೆ NHAಗೆ ಹೋಗಬೇಕು, NHಯಿಂದ ಅಪ್ಗ್ರೇಡೆಡ್ NHAಗೆ ಹೋಗಬೇಕು. ಆಯಿತು, NHAಗೆ ಕಳಿಸಿ ಅಂತ ನಾವು ಪತ್ರವನ್ನೆಲ್ಲ ಕಳಿಸಿ NHAಗೆ ಹೋಯಿತು. ಆನಂತರ ಕೆಲವು ಒತ್ತಡಗಳು ಏನು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ನಮಗೆ NHA ಹೋದರೆ ಒಳ್ಳೆಯದಿತ್ತು, ಆದರೆ ನಮಗೆ ಫ್ಲೈಓವರ್ಗಳು ಬೇಕು. ಆನಂತರ ಪುನಃ ಅದು NHಗೆ ತಿರುಗಿ ಬಂತು. NHನವರೇ ಮಾಡ್ತೀವಿ, ಯಾಕಂತ ಹೇಳಿದ್ರೆ ಮಡಿಕೇರಿಯಲ್ಲಿ ಒಂದು ಸ್ಟ್ರೆಚ್ ಅವರಿಗೆ NHA ಅವರು ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತ ರೀಸನ್ ಕೊಟ್ಟು NHಗೆ ಬಂದಿದೆ. ತೊಂದರೆ ಇಲ್ಲ, NHಗೆ ಬಂದರೆ ನಮ್ಮದು ವಿವೇಕಾನಂದ ಕಾಲೇಜ್ ಹತ್ರ ಫ್ಲೈಓವರ್ ಆಗಬೇಕು, ಈ ಸರ್ಕಲ್ ಹತ್ರ ಆಗಬೇಕು, ಮತ್ತು ನಮ್ಮ ದರ್ಬೆ ಸರ್ಕಲಲ್ಲಿ ಅಲ್ಲಿ ಫ್ಲೈಓವರ್ ಆಗಬೇಕು. ಇದೆಲ್ಲ ನಮ್ಮ ಕಂಡೀಷನ್. ಯಾಕಂದರೆ ಆವಾಗ ಒಮ್ಮೆ ನಮ್ಮ ಪರಿಸ್ಥಿತಿ ಏಕೆಂದರೆ ಒಮ್ಮೆ ಮಾಡೋದು ಪುನಃ ಹಾಕಿ, ಒಮ್ಮೆ ಮಾಡೋದು ದುಡ್ಡು ಯಾರ್ದು, ನಾವು ಟ್ಯಾಕ್ಸ್ ಕಟ್ಟಿದ್ದೆ ದುಡ್ಡು. ನಾನು ಟ್ಯಾಕ್ಸ್ ಕಟ್ತೇನೆ. ನಾನು ವರ್ಷಕ್ಕೆ ಒಂದು 5-6 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ, GST ಬೇಕಾದಷ್ಟು ಕಟ್ತೇನೆ. ದುಡ್ಡು ನಮ್ಮದಲ್ಲ. ನಾವು ಇಡ್ಲಿ ತಿಂದರೂ ಟ್ಯಾಕ್ಸ್ ಇದೆ, ದೋಸೆ ತಿಂದರೂ ಟ್ಯಾಕ್ಸ್ ಇದೆ, ನೀವು ಹಾಕಿದ ಶರ್ಟ್ ತಗೊಂಡ್ರು ಟ್ಯಾಕ್ಸ್ ಇದೆ. ಈಗ ಒಳ್ಳೆ ಟ್ಯಾಕ್ಸ್ ಇದೆ. ಮನೆ ತಗೊಂಡ್ರು ಟ್ಯಾಕ್ಸ್ ಇದೆ. 48% ನೀವು ಮನೆ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು. ನಾವು ಟ್ಯಾಕ್ಸ್ ಕಟ್ಟಿದವನಿಗೆ 1 ಪೈಸೆ ಏನು ಇಲ್ಲಿ ಸಿಗೋದಿಲ್ಲ, ಅದು ಬಿಡಿ. ಸೊ ಅದಕ್ಕೆ ನಾನು ಅವ್ರು ಹೇಳೋದು, ಹಾಗುವಾಗ ಒಂದನ್ನೇ ಮಾಡಬೇಕು, ಪುನಃ ಅಪ್ಗ್ರೇಡ್ ಇಲ್ಲ, ಒಂದನ್ನೇ ಮಾಡಬೇಕು ಅಂತ. ಮೊನ್ನೆ ಕೂಡ ಹೋಗಿ ಅಲ್ಲ ರೀಜನಲ್ ಹೆಡ್ ಹತ್ರ ಮಾತಾಡಿದ್ದೀನಿ. ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು, ಆದಷ್ಟು ಬೇಗ. ನಾವು ಕೊಟ್ಟ ದುಡ್ಡು ಯಾಕೆ 3 ಕೋಟಿ 19 ಲಕ್ಷ ಏನಾಗಿದೆ? 2 ವಾರದ ಒಳಗೆ ಅದನ್ನು ಮಾಸ್ಟರ್ ನೀವು DPR ಮಾಡಿ ಸಬ್ಮಿಟ್ ಮಾಡಬೇಕು. ಅಲ್ಲಿಂದ ಅಲೈನ್ಮೆಂಟ್ ಅಪ್ರೂವ್ ಆದ ನಂತರ ನಮ್ಮ ಹತ್ರ ಬಂದು ಪುನಃ ನೀವು ಅದನ್ನು ತಗೊಂಡು ಗ್ರೀನ್ ಫೀಲ್ಡಲ್ಲಿ ಎಲ್ಲಿ ಹೋಗ್ತದೆ, ಫ್ಲೈಓವರ್ಸ್ ಎಲ್ಲ ಆಗ್ತದೆ, ಅದನ್ನು ಚರ್ಚೆ ಮಾಡಿ ಇಮಿಡಿಯೇಟ್ ಅದನ್ನು ಅಪ್ರೂವಲ್ ಕಳಿಸ್ಬೇಕು ಅಂತ ಚರ್ಚೆಯನ್ನು ಮಾಡಿದ್ದೀನಿ. ನನಗೊಂದು ಆಸೆ ಇದೆ, ಇನ್ನು 2 ವರ್ಷ ಎಲ್ಲ ಆದರೂ ಅದು ಲ್ಯಾಂಡ್ ಅಕ್ವಿಷನ್ ಆಗಿ ಟೆಂಡರ್ಗೆ ಹೋಗಲಿ ಅಂತ ನನ್ನ ಆಸೆ. ರೋಡ್ ಅಂತ 2 ವರ್ಷದಲ್ಲಿ ಆಗೋದಿಲ್ಲ. ಲ್ಯಾಂಡ್ ಅಕ್ವಿಷನ್ ಆಗಿ ಟೆಂಡರ್ಗೆ ಹೋದರೆ ಮತ್ತೆ ನಮಗೆ ಬೇಗ ಮಾಡಲಿಕ್ಕೆ ಆಗ್ತದೆ. ಸುಳ್ಯದಲ್ಲಿ ಬೈಪಾಸನ್ನು ಮಾಡಲಿಕ್ಕೆ ಹೇಳಿದ್ದೀವಿ, ಬೇರೆ ಬೇರೆ ಕಡೆ ಬೈಪಾಸು. ಮತ್ತು ಮಾಣಿಯಲ್ಲಿ ಏನಾದರೆ ಈಗ ಬರುವಂಥ ಟರ್ನ್ ಏನಿದೆ, ಅಲ್ಲಿ ದೊಡ್ಡ ವೆಹಿಕಲ್ ಟರ್ನ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾಡಿಯೂ ವೇಸ್ಟ್ ಆಗ್ತದೆ. ಅದಕ್ಕೆ ನಾವು ಹೇಳುವಂಥದ್ದು, ಮಾಣಿಯಿಂದ 1 ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲಿಂದ ಗ್ರೀನ್ ಫೀಲ್ಡ್ ಅಂದರೆ ನೆಲದಲ್ಲಿ ಬಂದು ಮಧ್ಯ ನಾವೆಲ್ಲಾದರೂ ಇಲ್ಲಿ ಜಾಯಿನ್ ಮಾಡಬೇಕು ಅದನ್ನು. ಯಾಕಂದರೆ ಪೋರ್ಟ್ ಕನೆಕ್ಟಿವಿಟಿ ಬೇಕು. ಬ್ಯಾಂಗ್ಳೂರಿಗೆ ಹೋಗುವಂಥ ರಸ್ತೆ ಬ್ಲಾಕ್ ಆದರೆ, ಆ ರಸ್ತೆ ಬ್ಲಾಕ್ ಆದರೆ ಈ ರಸ್ತೆ ಮಾತ್ರ ಇರುತ್ತೆ. ನೀವು ಮಾಣಿ ಅಂಡರ್ ಇದರಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮದು 60 ಫೀಟ್ ಟ್ರಕ್ ಕಟ್ಟಾಗಲಿಕ್ಕಿಲ್ಲ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ಮಾಣಿಯಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ರೋಡ್ ಇದಕ್ಕೆ ಕನೆಕ್ಟ್ ಮಾಡಿ ಗ್ರೀನ್ ಫೀಲ್ಡಲ್ಲಿ ಬರಬೇಕು. ಅಲ್ಲಿ ದೊಡ್ಡ ಸರ್ಕಲ್ ಮಾಡಿ ಅಲ್ಲಿಂದ ಬರಬೇಕು. ಎಲ್ಲಿಯೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಈ ರಸ್ತೆ ಹಾಗೆ ಇರ್ತದೆ, ಅಲ್ಲಿಂದ ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲಿಯೂ ಕೂಡ ವ್ಯವಸ್ಥೆಗೆ ಚೇಂಜಸ್ಸನ್ನು ನಿನ್ನೆ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕೆ ಒಬ್ಬರು ಅಧಿಕಾರಿ ರೀಜನಲ್ ಹೆಡ್ ಒಳ್ಳೆಯವರಿದ್ದಾರೆ, ಮೈಸೂರಿನವರಿದ್ದಾರೆ, ಹಿಂದೆ ಬ್ಯಾಂಗ್ಳೂರು ಮೈಸೂರು ಮಾಡಿದವರು ಇದ್ದಾರೆ. ಅವರು ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ನಮ್ಮ MP ಗಳ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ನೋಡಿ, ಇದನ್ನು ಆದಷ್ಟು ಬೇಗ ನೀವು ಕೂಡ ಟೇಕಪ್ ಮಾಡಬೇಕಂತ. ಅಭಿವೃದ್ಧಿಯಲ್ಲಿ ನಮಗೆ ರಾಜ್ಯಕ್ಕೆ ಇಲ್ಲ, ಅವರು ನಾವು ಸೇರಿ ಅದನ್ನು ಮಾಡಬೇಕು ಅಂತ ವಿಚಾರವನ್ನು ಹೇಳಿದ್ದೀನಿ. ಆದಷ್ಟು ಅವರು ಕೈ ಜೋಡಿಸಿದರೆ ನಾವು ಮುಂದೆ ನೋಡಿದರೆ ಅಟ್ಲೀಸ್ಟ್ 2 ವರ್ಷದಲ್ಲಿ ಇದು ಆಗಬೇಕು. ಇಲ್ಲಾಂತಂದರೆ ಇದು ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಆದಷ್ಟು ಬೇಗ ಒತ್ತಡ ತಂದು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ.